ಗದಗಿನ ಹರಿ ಜಾತ್ರೆ ಖ್ಯಾತಿಯ ಶ್ರೀ ದ್ಯಾಮವ್ವದುರ್ಗಾದೇವಿ ಜಾತ್ರೆಯ ಕುರಿತು ಪತ್ರಿಕಾಗೋಷ್ಠಿ. ನಡೆಯುವಂಥ ಇದು ಒಂದು ಜಾತ್ರೆ. ಈ ವರ್ಷ 2008ರಲ್ಲಿ ಜಾತ್ರೆ ಆಗಿತ್ತು. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತಾ ಈ ಜಾತ್ರಾ ಕಮಿಟಿಯ ಸಂಘಟನಾ ಕಾರ್ಯದರ್ಶಿಗಳಾದ ರಾಜು ಕಾಣಪ್ಪನವರನ್ನು ನಮಸ್ಕಾರ, ಗಂಗಾಧರ್ ಮೆಲ್ಗೇರಿ ಅವರನ್ನು, ವೀರಣ್ಣ ಮೇಟಿ ಅವರನ್ನು ಉಪಾಧ್ಯಕ್ಷರು, ಅವ್ರನ್ನ ಶಿವಪ್ಪ ಮುಳ್ಳಾಳ್ ಅವ್ರನ್ನ, ಕಾರ್ಯಕರ್ತರಾದಂಥ ಎಲ್ಲ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ಹಿಂದೆ ಕುಂದೆಲ್ಲ ಕಾರ್ಯಕರ್ತರಿಗೆ ಹಾಗೂ ಮಾಧ್ಯಮದವರಿಗೆ ಈ ಜಾತ್ರೆ ಪ್ರತಿ 12 ವರ್ಷಕ್ಕೊಮ್ಮೆ ಆಗೋ ಜಾತ್ರೆ ಅದು. 2020ರಾಗ ಆಗಬೇಕಾಯ್ತು. ಕರೋನಾ ಬಂದು ಅನಾನುಕೂಲತೆ ಅಂತ ಇದು 2026ಕ್ಕೆ ಜಾತ್ರೆ ನಡೀತಾ ಇದೆ. ಈ ಜಾತ್ರೆ 9 ದಿವಸ ಕಾರ್ಯಕ್ರಮ ನಡೀತಾವೆ. ಅನ್ನ ಸಂತರ್ಪಣೆ, ಉಡಿ ತುಂಬುವುದು, ಆಮೇಲೆ 26ಕ್ಕೆ ಈ ದೊಡ್ಡ ಈ ಓಣಿಯಿಂದ ಜಾತ್ರೆ ಮೆರವಣಿಗೆ ನಡೀತೈತಿ. ಆಮೇಲೆ ಇದು ಮೊದಲೇದಾಗಿ ಇದು ತವ್ರ ಮನೆ ದ್ಯಾಮವ್ವ ಕಟ್ಟಿ, ಕೆಲ ಓಣಿದು ಗಂಡನ ಮನೆ. 12 ವರ್ಷಕ್ಕೊಮ್ಮೆ ತವ್ರ ಮನೆಗೆ 9 ದಿವಸ ಇದ್ದು ವಾಪಸ್ ಹೋಗ್ತಾರೆ. ಇವತ್ತಿನ ನಮ್ಮೂರ ಜಾತ್ರೆ, ನಮ್ಮ ಓಣಿಯ ಜಾತ್ರೆ ಗದಗ ಜಿಲ್ಲೆಗೆ ಒಂದು ಮಾದರಿಯಾಗಿರ್ತಕ್ಕಂಥ ಗ್ರಾಮ ದೇವತೆಗಳ ಒಂದು ಹರಿಜಾತ್ರೆಯ ನಿಮಿತ್ತವಾಗಿ ಇವತ್ತಿನ ದಿವಸ ಈಗ ಎಲ್ಲ ಪರಿಚಯ ಅವ್ರ ಹೆಸರು ಹೇಳೋದಿಲ್ಲ, ಏನು ವೇದಿಕೆ ಮೇಲಿದ್ದಂಥ ಯಾವತ್ತು ಎಲ್ಲ ಟ್ರಸ್ಟ್ ಕಮಿಟಿಯ ಬಂಧುಗಳೇ ಹಾಗೂ ಜಾತ್ರಾ ಕಮಿಟಿಯ ಬಂಧುಗಳೇ, ವೇದಿಕೆ ಮೇಲಿದ್ದಂಥ ಯಾವತ್ತು ಯುವ ಮಿತ್ರರೇ ಹಾಗೂ ಇವತ್ತಿನ ದಿವಸ ಈ ಒಂದು ಪತ್ರಿಕಾ ಮಾಧ್ಯಮದ ಬಂಧುಗಳೇ, ಯುವ ಮಿತ್ರರೇ, ನಾವು ಈ ಒಂದು ಹಿಂದಿದ್ದ ಹಿರಿಯರು ಇತಿಹಾಸ ನೋಡಿದಾಗ 1820ರಲ್ಲಿ ಇದು ಜಾತ್ರೆ ಆಕ್ಕಿತ್ತಂತವು. 1820ರಲ್ಲಿ ಅವಾಗ ಮುಂದೆ ಬರ್ತಾ ಇರತಕ್ಕಂಥ ಈ ಊರಲ್ಲಿ ಇರ್ತಕ್ಕ ಹಿರಿಯರು ವಿರೂಪಾಕ್ಷಗೌಡರು, ಯಲ್ಲಪ್ಪ ಗುಗ್ರಿ ಅವರು, ಹಾಗೆ ಹೊಳ್ಳಿ ಫಕೀರಪ್ಪ ಕಂಬಳಿ ಅವರು, ಇಲ್ಲೇ ಸುಂಕದ ಅಂತಿದ್ದು ಸಾಹೇಬ್ರವರು, ಅವರು ಹಿರಿಯರೆಲ್ಲ ಕೂಡಿಕೊಂಡು ಇದು ಒಂದು ಆವಾಗಿನ ಕಾಲದಲ್ಲಿ ಹುಟ್ಟು ಹಾಕ್ಕೊಂಡು ಇದು ನಮ್ಮ ಗದಗ ಗ್ರಾಮ ದೇವತೆಗಳು, ಪೂರ್ವ ಗದಗಿನ ಗ್ರಾಮ ದೇವತೆಗಳು, ಇದನ್ನು ನಾವು ಯಾವ ರೀತಿ ಮಾಡ್ಬೇಕಂದಾಗ ಆವಾಗನ ಹುಟ್ಟು ಹಾಕ್ಕೊಂಡು ಬಂದಾರ. ಅದು 12 ವರ್ಷದಿಂದ ಮಾಡ್ಕೊಂಡು ಬರ್ತೀವಿ ಹಿರಿಯರು. ಏನೋ ಅನಿವಾರ್ಯ ಕಾರಣದಿಂದ ಭಾಳ ಸರಿನೂ 18 ವರ್ಷಕ್ಕಾಯ್ತು. ಈ ಸರಿನ ಅನಿವಾರ್ಯ ಕೊರೋನಾ ಬಂದದಕ್ಕೆ 18 ವರ್ಷಕ್ಕಾಯ್ತು. ಈ ಸರಿ ನಾವೆಲ್ಲರೂ ಕೂಡಿಕೊಂಡು ವಿಜಯಮಣಿ ಅಂತ ಮಾಡ್ಬೇಕಂತೇಳಿ ಎಲ್ಲ ಮಾಡ್ಕೊಂಡು ಬಂದಿದ್ದೇವೆ. ಅದೇ ರೀತಿ ನಮ್ಮ ಇದಕ್ಕೆ ಯಾವ ಜಾತಿ ಇಲ್ಲ. ಹಿಂದೆ ಹಿರಿಯರು ನಾವು ಸುಂಕೋದವ್ರು ಅಂದ್ರೆ ಮಮ್ಮಡನ್ ಸಂಬಂಧಿ ಅವರು, ಆ ಬಳಿಕ ಹಿಂದೂಗಳೆಲ್ಲ ಇರ್ಕೊಂಡು ಅವತ್ತು ಯಾವುದೇ ಜಾತಿ ಇದ್ದಿದ್ದಿಲ್ಲ ಅವು. ಈಗ ಹೊಂಟಗೊಂಡವು ಪಕ್ಷಿಗೆ ಯಾವಾಗ ಹೆಚ್ಚು ಜಾಸ್ತಿ ಆಗ ಅವಾಗ ಜಾತಿ ಹುಟ್ಕೊಂಡವು. ಅದಕ್ಕೆ ದಯವಿಟ್ಟು ಈ ಇದ್ರೊಳಗೆ ಯಾರೂ ನಾವು ಜಾತಿ ಅಂತ ತರಬಾರ್ದು. ಎಲ್ಲರೂ ಒಂದಾಗಿ ನಾವು ಮಾಡಿದಾಗ ಎಲ್ಲ ಗದಿಗಿನ ಹೆಸರೇ ಬರ್ತದೆ. ಬರೀ ನಮ್ಮದು ಫಕೀರಪ್ಪ ಕುರುಬರಾವ್ ಅಂತೆ ಅದು ಬರೋಂಗಿಲ್ಲ, ವಿಜಯಣ್ಣ ಗಡ್ಡಿ ಲಿಂಗೇಶ್ವರ ಅಂತ ಬರೋಂಗಿಲ್ಲ. ಈ ದೇವರುಗಳು ಯಾವೇ ಇರಲಿ ಅವು ನಾವೆಲ್ಲರೂ ಒಕ್ಕಟ್ಟಾಗಿ ಮಾಡ್ರೆ ಭಾಳ ಹೆಸರು ಬರ್ತದೆ ಅಂಥೇಳಿ ಇವತ್ತಿನ ದಿವಸ ನೀವೇನು ಬಂದಿರಿ ಇತಿಹಾಸ ಐತಿ. ಇದಕ್ಕೆ ಈ ಗುಡಿ ಆಗ್ಬೇಕಾದ್ರೆ ಇಲ್ಲಿ ಸಂಗಯ್ಯ ಗುಡ್ಡಿ ಮಠವನ್ನವರು ಯಜಮಾನರು ಎಲ್ಲರೂ ಈ ಹೆಸರು ಹೇಳಿದ ಅವರೆಲ್ಲರೂ ಕೂಡಿಕೊಂಡು ಇದಕ್ಕೊಂದು ಮೆರಗು ತಂದು ಆವಾಗಿತ್ತಿನ ದಿವಸ ಒಂದು ಗುಡಿ ಕಟ್ಟಿ ಇದನ್ನು ಜಾತ್ರೆ ಮಾಡ್ಕೊತ ಬಂದರು. ಇದು ಏನಾಗಿ ಇತಿಹಾಸ ಅಂದ್ರೆ 18 ತೇರಿನ ಗಾಲಿ ತೇರು ಅಂತಿದ್ದು. 18 ವರ್ಷದ 18 ಗಾಲಿಯ ತೇರಿದು. ಅದಕ್ಕೆ ಈ ಗುಡಿ ಒಳಗೆ ಕಳಸ ಐತಿ. ಆ ಕಳಸ ನೋಡ್ರಿ ಗೊತ್ತಾಗೈತಿ. ಅದು 5 ಫೂಟ್ ಎತ್ತರ ಐತಿ. ಅಂದ್ರೆ 5 ಫೂಟ್ ತೇರು ಕಳಿಸಿರ್ಬೇಕಾದ್ರೆ ತೇರು ಎಷ್ಟಿರ್ಬೋದು ಅದು. ಹಂಗಾಗಿ ಇತಿಹಾಸ ಇದೆ. ಅದಕ್ಕೆ ಎಲ್ಲರೂ ಅವಾಗ ಮಾಡ್ಕೊಂಡು ಬಂದಾರ. ನಾವು ಇವತ್ತಿನ ದಿವಸ ಎಲ್ಲರೂ ಕೂಡಿಕೊಂಡು ಹಿಂದೆ ಏನು ಮಾಡಿದ್ದೀವಿ, ಮುಂದೆ ನಾವು ರಾಜಕೀಯ ಮಾಡುವಾಗ ವಿಜಯಕುಮಾರ್ ಗಡ್ಡಿ ಅವರು ಒಂದು ಕರೀಲಿ, ನಾವು ಒಂದು ಕರೀಲಿ, ಅದು ಇದ್ರಾಗ ಜಾತಿ ಪಕ್ಷ ತಂದು ಬರಲಾರ್ದನ ಇದು ಒಂದು ಮಾಡ್ಕೊಂಡು ಹೊಂಟೀವಿ. ಹಿಂದೆ ಆದರೂ ಕೂಡ ಹಿಂದೆ 18 ವರ್ಷಕ್ಕೆ ಮಾಡಿದರೂ ಕೂಡ ಬೇರೆ ದೇಶದವ್ರು ಕೂಡ ನೋಡಿ ಫೋನ್ ಹಚ್ಚಿ ಹೇಳಿದರು, ಇದ್ದವ್ರು ನಮ್ಮಲ್ಲಿ
ಕರ್ನಾಟಕದ ಹೋದ್ರೆ ಭಾಳ ಒಳ್ಳೆಯ ಮಾಡಿರಿ ಅಂತೇಳಿ ಅದೇ ರೀತಿ ಈ ಸರನು ಕೂಡ ಆ ಸರಿಯಾಗಿದ್ದ ಅದಕ್ಕಿಂತ ಹೆಚ್ಚಿನ ಒಂದು ಈ ಎಲ್ಲ ಯುವಕರು ಕೂಡಿಕೊಂಡು ತಮಗೇನು ಹೇಳ್ತಾರೆ ಅದಕ್ಕೆ ನಾವು ಹಿರಿಯರೆಲ್ಲ ಪ್ರೋತ್ಸಾಹ ಕೊಡೋದು ಬಂದೀವಿ. ನಾವು ಹೇಳಿದಂಗೂ ಅವ್ರಿಗೆ ಕೇಳ್ತಾರೆ, ಅವ್ರು ಹೇಳಿದಂಗೆ ನಾವು ಕೇಳ್ಕೊಂಡು ಇದೊಂದು ಏನೋ ಒಂದು ಇತಿಹಾಸ ಮುಂದೆ ನಮ್ಮ ಈ ಕೊಟ್ರಪ್ಪನವ್ರಿಗೆ 83 ವರ್ಷ, ನಮ್ಗೆ 77 ವರ್ಷ. ಮುಂದಿನ ಜಾತಿ ಬರೋಗಿ ಇರ್ತೀವೋ ಇಲ್ಲೋ, ಆ ದೇವರ ಆಶೀರ್ವಾದ ಇತ್ತಂದ್ರೆ ಮತ್ತು ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಯುವ ಪೀಳಿಗೆಗಳಿಗೆ ನಾ ಏನು ಹೇಳೋದಂದ್ರೆ ಎಲ್ಲರೂ ಒಕ್ಕಟ್ಟಾಗಿ ಮಾಡಿರಿ, ಎಲ್ಲರೂ ನೀವು ಮುಂದೆ ಬರ್ರಿ ಅಂತೇಳಿ ಇವತ್ತಿನ ದಿವಸ ನಾವು ನಿಮ್ಮನ್ನು ಕರೆಸಿ ಯಾಕೆ ಹೇಳ್ತೀವಿ ಅಂದ್ರೆ ಇಂದು ಇತಿಹಾಸ ಉಳಿಬೇಕು. ಈಗ ನಾವೇನೋ ಮಾಡಿದ್ರೂ ಅದಕ್ಕೆ ನೀವೇನು ಮಾಧ್ಯಮದವ್ರು ಇರ್ತೀರಿ, ಒಳ್ಳೆಯ ನೀವು ಸಂದೇಶ ಕೊಟ್ಟಾಗ ಮಾತ್ರ ಬೇರೆ ಬೇರೆಯವರಿಗೆ ಒಂದು ಸಂದೇಶ ಹೋಗ್ತೈತಿ. ಅದೇ ರೀತಿ ಯುವಕರು ಕೂಡ ಹೆಚ್ಚಾಗಿ ಮಾಡಲಿ ಅಂತ ಹೇಳಿ ಕೆಲಸ ನಾನು ಮಾತು ಮುಗಿಸ್ತಿದ್ದೇನೆ. ಇದು ನಮ್ಮದು ಕೊಟ್ರಪ್ಪನವ್ರು ಹೇಳಿದಂಗೆ ನಮ್ಮದು ಇದು ಗಂಡನ ಮನೆ, ಇದು ತವ್ರ ಮನೆ, ಇದು ನಮ್ಮ ತವ್ರ ಮನೆ, ಕಿಲ್ಲಾ ಗಂಡನ ಮನೆ. ಏನಾಯ್ತಂದ್ರೆ ನಾವು ಮಕ್ಕಳನ್ನು ನಾವು ಯಾವ ರೀತಿ ದೊಡ್ಡವ್ರು ಮಾಡಿ ಲಗ್ನ ಮಾಡಿಕೊಟ್ಟು ನಾವೇನು ಅವ್ರನ್ನ ಗಂಡನ ಮನೆಗೆ ಕಳಿಸ್ತೀವಿ, ಅದಕ್ಕಿಂತ ವಿಜಯಮಣಿಯಿಂದ ಇವತ್ತು ಈ ಸರಿ ಆಕೈತಿ. ಗಂಡನ ಮನೆಯವರು ಆಗಿರ್ತಕ್ಕಂಥ ನಮ್ಮ ಆನಂದ್ ಸರ್ವೇದವರು ಮತ್ತು ಬದಿಯವರು ಇವರು ಎಲ್ಲರೂ ಅದರ. ನಾವು ತವ್ರ ಮನೆಯವರು, ಅವ್ರ ಗಂಡನ ಮನೆಯವರು ಎಲ್ಲರೂ ಕೂಡ್ಕೊಂಡು ಹ್ಯಾಂಗೆ ಬೀಗರ ಮಾಡ್ತಾರೆ ಆ ಬೀಗರ ತಲೆ ಮಾಡಿಕೊಂಡು ನಾವು ಮಾಡ್ಕೊಂಡು ಹೊಂಟೀವಿ. ಇಷ್ಟು ದಿವಸ ಹಿಂದೆ ಏನೋ ಹಿರಿಯರು ಮಾಡಿದರೂ ಕೂಡ ಅದು ಬರೀ ಇಷ್ಟಕ್ಕೆ ನಿಮಿತ್ತವಾಗಿರ್ತಿತ್ತು. ವಾಸರಿ 18 ವರ್ಷದ ಮಾಡಿಂದ ಜನರಿಗೆಲ್ಲರೂ ಎಚ್ಚೆತ್ಕೊಂಡು ಒಳ್ಳೆಯದು ಮಾಡಪ್ಪ ಅಂಥೇಳಿ ಈ ದೇವತೆಗಳೇನದಾರ ನಾವು ಗಂಡ ದೇವರು ಸಂಬಂಧ ಇರ್ತಾವೆ. ಹೆಣ್ಣು ದೇವ್ರಿಗೆ ನಾವು ಏನೋ ಅಪಚಾರ ನಡ್ಕೊಂಡ್ರೆ ನಾವು ಅನುಭವ ಉಣಿಸ್ತೀವಿ. ಅದಕ್ಕೆ ಎಲ್ಲರೂ ಒಕ್ಕಟ್ಟಾಗಿ ಚೆಂದಾಗಿ ಮಾಡೋಣ. ಇವತ್ತಿನ ದಿವಸ ಇವೆಲ್ಲ ಏನಂತಾರೆ ಇಲ್ಲಿದ್ದ ಹಿಡಿದು ದೇವತೆಗಳು ಹಿಂಗೆ ಹೋಗಿ ಸರ್ಕಲಿಂದ ಇದು ರಾಚೋಟೇಶ್ವರ ಗುಡಿಯಿಂದ ಹನುಮಗಡಿಯಿಂದ ಸರಬ್ ಬಜಾರಲ್ಲಿ ಹಿಡ್ಕೊಂಡು ಮಾಬಸೂರು ಗಡ್ಡೆ ಅಂತ ಕಾಸಿ ಅಲ್ಲಿ ಕಿಲ್ಲಾಕ್ಕೆ ಹೋಗುವಂಥ ಒಂದು ಸಂಪ್ರದಾಯ. ಆ ರೀತಿ ಎಲ್ಲರೂ ಕೂಡಿ ಹಮ್ಮಿಕೊಂಡಿದ್ದೆ. ನೀವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ತೀರಿ ಅಂತೇಳಿ ನಾನು ಕೇಳ್ಕೊಂಡು ನಾನು ಮಾತು. ಸಂಸ್ಕೃತ ಕಾರ್ಯಕ್ರಮ ಅದಾವು ಒಳ್ಳೆಯದು. ಅವತ್ತಿನ ದಿವಸ 26ನೇ ತಾರೀಕಿಗೆ 25ಕ್ಕೆ ಹೆಣ್ಮಕ್ಳು ಮುತ್ತೈದರಿಗೆ ಉಡಿ ತುಂಬೋ ಕಾರ್ಯಕ್ರಮ, ದೇವತೆಗಳಿಗೆ ಉಡಿ ತುಂಬೋ ಕಾರ್ಯಕ್ರಮ. ಅದೇ ರೀತಿ 26ನೇ ತಾರೀಕಿಗೆ ಇಲ್ಲಿದ್ದ ನಾವು ಮೆರವಣಿಗೆ ಮಾಡ್ಕೊಂಡು ಹೋಗಿ ಅಲ್ಲಿ ಗಂಡು ಮನೆ ಕಳಿಸ್ತೀವಿ. ಆವತ್ತು 28ನೇ ತಾರೀಕಿಗೆ ಅವರು ಕೂಡ ಒಂದು ಕಾರ್ಯಕ್ರಮ ಹಾಕೊಂಡ್ರ. ನಾವು 27ಕ್ಕೆ ಇಲ್ಲಿ ಏನು ಎಲ್ಲ ಬಂಧುಗಳೇನಿರ್ತಾರೆ ಎಲ್ಲ ಏನು ಕೆಲಸ ಮಾಡಿರ್ತಾರೆ 27ನೇ ತಾರೀಕಿಗೆ ಎಲ್ಲರಿಗೂ ಸನ್ಮಾನ ಮಾಡುವ ಕಾರ್ಯಕ್ರಮ ಇರುತ್ತೆ. ಅದಕ್ಕೆ ನೀವು ಕೂಡ ಅವತ್ತಿನ ದಿವಸ 27ನೇ ತಾರೀಕಿಗೆ ನೀವು ಬಂದು ನಾವು ಈ ಕಾರ್ಯಕ್ರಮದ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ಬೇಕಂತ ನಾನು ಇವತ್ತಿನ ದಿವಸ ನಮಗೆ SP ಅವರಾಗಲಿ DC ಅವರಾಗಲಿ ಎಲ್ಲರೂ ನೀವೇನು ಹೇಳ್ತೀರಪ್ಪ ಅದನ್ನು ಮನವಿ ಕೊಡ್ರಿ, ನಾವು ಬದ್ಧವಾಗಿ ಅದನ್ನು ನಡೆಸ್ಕೊಡ್ತೀವಿ ಅಂತ ಹೇಳ್ಯಾರ. ಅದಕ್ಕೆ ನೀವು ಅವತ್ತು ಹೆಚ್ಚಿನ ಒತ್ತು ಕೊಟ್ಟು ಇದನ್ನು ನಡೆಸ್ಕೊಡ್ಬೇಕಂತ ಕೇಳ್ಕೊತಾ ಇದ್ದೆ. ದೇವರ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೆ ಬೆಳಗ್ಗೆ 4 ಗಂಟೆಗೆ 18ನೇ ತಾರೀಕಿಗೆ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೆ. 18ನೇ ಪ್ರತಿ ದಿವಸ ಕೂಡ ಇಲ್ಲಿ ಬೆಳಗ್ಗೆ ಅನೇಕ ಸಂಘದವರು ಕೂಡ ಬಂದು ತಮ್ಮ ಸೇವೆಯನ್ನು ಸಲ್ಲಿಸ್ತೀವಿ ಅಂತೇಳಿ. ಪ್ರತಿ ದಿವಸ ಮಧ್ಯಾಹ್ನ 12 ಗಂಟೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ, ಪ್ರತಿ ದಿವಸ ಮಧ್ಯಾಹ್ನ 12 ಗಂಟೆಗೆ. ಮತ್ತು ಸಾಯಂಕಾಲ ಪ್ರತಿ ದಿವಸ ಕೂಡ ನಮ್ಮ ಹಸುಂಡಿಯ ನೀಲಮ್ಮ ತಾಯಿಯರಿಂದ 6 ರಿಂದ 7 ಗಂಟೆವರೆಗೆ ಅವರ ಪ್ರವಚನ ಕಾರ್ಯಕ್ರಮ, ದೇವಿಯ ಬಗ್ಗೆ ಒಂದು ತಾಸು ಪ್ರವಚನವನ್ನು ಹಸುಂಡಿಯ ಡಾಕ್ಟರ್ ನೀಲಮ್ಮ ತಾಯಿಯವರು ಕೊಡ್ತಾರೆ. ನಂತರ 7 ಗಂಟೆಗೆ ಸಭಾ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಆ ಸಭಾ ಕಾರ್ಯಕ್ರಮದಲ್ಲಿ ಪ್ರತಿ ದಿವಸ ಕೂಡ ಒಬ್ಬ ನಾಡಿನ ಗಣ್ಯ ಮಠಾಧೀಶರು ಕೂಡ ದಿವ್ಯ ಸಾನ್ನಿಧ್ಯವನ್ನು ಮಠಾಧೀಶರು ವಹಿಸ್ತಾರೆ. ಮತ್ತು ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸಿದಂಥವ್ರ ಅನೇಕನ ಅತಿಥಿಗಳನ್ನಾಗಿ ಎಲ್ಲ ನಮ್ಮ ಗದಗಬೆಟಗೇರಿ ನಗರಸಭೆಯ ಸದಸ್ಯರನ್ನ ಪ್ರತಿ ದಿವಸ ಕೂಡ 5 ಜನ ಅವರನ್ನು ಕೂಡ ಅತಿಥಿಗಳನ್ನು ಮಾಡ್ತೀವಿ. ಮತ್ತು ಪ್ರತಿ ದಿವಸ ಬೇರೆ ಬೇರೆ ಅತಿಥಿಗಳನ್ನು ಕೂಡ ಆಮಂತ್ರಣ ಮಾಡ್ತೀವಿ. ಈ ಸಭಾ ಕಾರ್ಯಕ್ರಮ ಸಾಯಂಕಾಲ 8:30ಕ್ಕೆ ಮುಗಿದ ನಂತರ ರಸಮಂಜರಿ ಕಾರ್ಯಕ್ರಮ. ಇವತ್ತು ರಸಮಂಜರಿ ಕಾರ್ಯಕ್ರಮ ಕೊಡೋದಕ್ಕೆ ಮಂಡ್ಯದಿಂದ ಬರ್ತಾ ಇದ್ದಾರೆ, ಮಂಗಳೂರಿನಿಂದ ಬರ್ತಾ ಇದ್ದಾರೆ, ಬಿಜಾಪುರದಿಂದ ಬರ್ತಾ ಇದ್ದಾರೆ. ಮತ್ತು ಸ್ಥಳೀಯ ಕಲಾವಿದರು ಕೂಡ ಪ್ರತಿ ದಿವಸ ಕೂಡ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗಿಯಾಗ್ತಾ ಇದ್ದಾರೆ. ಈ ರೀತಿಯಾಗಿದ್ದು 25ನೇ ತಾರೀಕಿನ ದಿವಸ ಇಲ್ಲಿ ಗ್ರಾಮ ದೇವತೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ, ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಅವ್ರ ದೇವ್ರಿಗೆ ತುಂಬ್ತಾರ. ಮತ್ತು ನಮ್ಮ ಕಮಿಟಿ ವತಿಯಿಂದ ಎಲ್ಲ ಬಂದಂಥ ಮುತ್ತೈದೆಯರಿಗೆ ಉಡಿ ತುಂಬೋ ಕಾರ್ಯಕ್ರಮವನ್ನು 25ನೇ ತಾರೀಕಿನ ದಿವಸ ಹಮ್ಮಿಕೊಂಡಿವಿ. ಮತ್ತು 26ನೇ ತಾರೀಕಿನ ದಿವಸ ಬೆಳಗ್ಗೆ 11 ಗಂಟೆಗೆ ಭವ್ಯವಾದ ಒಂದು ಮೆರವಣಿಗೆ
ಈ ಭವ್ಯವಾದ ಮೆರವಣಿಗೆಯಲ್ಲಿ 101 ಬೆಳ್ಳಿನವರು, ಆಮೇಲೆ ಕರಿಮಜಲ್ನವರು, ಆಮೇಲೆ ವೀರಗಾಶಿಯವರು, ಆಮೇಲೆ ಬೇರೆ ಬೇರೆ ವೇಷಧಾರಿ ಆ ವೇಷವನ್ನು ಹಾಕೊಂಡ್ಬರ್ತಕ್ಕಂಥ ತುಮಕೂರಿನಿಂದ ಬರ್ತಾ ಇದ್ದಾರೆ, ಆಮೇಲೆ ಉಡುಪಿಯಿಂದ ಬರ್ತಾ ಇದ್ದಾರೆ. ಬೇರೆ ಬೇರೆ ಅನೇಕ ಸಾಂಸ್ಕೃತಿಕ ತಂಡಗಳು ಕೂಡ ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಸಾಯಂಕಾಲ 7 ಗಂಟೆಗೆ 26ನೇ ತಾರೀಕಿನ ದಿವಸ ಅಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಮತ್ತು 27ನೇ ತಾರೀಕಿಗೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಓಡಾಡಿದವರಿಗೆ, ಗಣ್ಯರಿಗೆ ಮತ್ತು ಯಾರ್ಯಾರು ದಾನ ಕೊಟ್ಟಾರ ಅವ್ರಿಗೆಲ್ಲರೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು 27ನೇ ತಾರೀಕಿಗೆ ಇಟ್ಕೊಂಡಿವಿ. ಮತ್ತು 27 ಸಾಯಂಕಾಲ 7 ಗಂಟೆ 28ನೇ ತಾರೀಕಿನ ದಿವಸ ಅಲ್ಲಿ ದ್ಯಾಮವ್ವ ಜೋಡಮಾರುತಿ ಗುಡಿ ಎದುರಿರ್ತಕ್ಕಂಥ ಅಲ್ಲಿ ಹವನದ ಕಾರ್ಯಕ್ರಮ ಬೆಳಗ್ಗೆ 7 ಗಂಟೆಗೆ, ನಂತರ ಮಧ್ಯಾಹ್ನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಅಲ್ಲಿ ಮತ್ತು ಸಾಯಂಕಾಲ ಬೀಗರೂಟ ಅವರು ಕೊಡ್ತಾ ಇದ್ದಾರೆ. ಸಾಯಂಕಾಲ ಅಲ್ಲಿ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಈ ರೀತಿಯಾಗಿ ನಾವು ಪ್ರತಿ ದಿವಸ ಕೂಡ ಕಾರ್ಯಕ್ರಮಗಳನ್ನು ಆಯ್ಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಪ್ರಚಾರವನ್ನು ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಕೊಡಬೇಕಂತ ನಾನು ಕೇಳ್ಕೊಳ್ತೇನೆ. ಕೂಡ ಧಾರ್ಮಿಕವಾಗಿ ಒಂದು ದೇವಸ್ಥಾನ ಕಟ್ಟಿಸ್ಬೇಕಪ್ಪ ಅಂದ್ರೆ ಯಾವ್ದಾರ ಒಂದು ದೇವಸ್ಥಾನ ಕಟ್ಟಿಸ್ಬೇಕಂದ್ರೆ ನಮ್ಮ ಪೂರ್ವಜರು ಎಲ್ಲರೂ ಕೂಡ ದೇವಿಯ ಒಂದು ಆಶೀರ್ವಾದ ಅಂದ್ರೆ ಒಪ್ಪಿಗೆ ಪಡೆದನ ದೇವಸ್ಥಾನ ಕಟ್ಟಿಸೋದು ನಮ್ಗೆಲ್ಲರಿಗೂ ಗೊತ್ತೈತೆ. ಅದ್ರ ಜೊತೆನೆ ಈ ರಾಮಮ್ಮ ಮತ್ತು ದುರ್ಗಮ್ಮ ಜಾತ್ರೆ ವಿಶೇಷತೆ ಏನಪ್ಪಾ ಅಂದ್ರ ಇವತ್ತ ಯಾರ್ಯಾರು ಈ ಊರೊಳಗೆ ಹುಟ್ಟಿದವ್ರು ಇರ್ತಾರಲ್ಲ, ಉದಾಹರಣೆಗೆ ಈಗ ನಮ್ಮ ಸಹೋದರಿಯವ್ರೆಲ್ಲ ಮದುವೆಯಾಗಿ ಬೇರೆಯವ್ರಿಗೆ ಹೋಗಿರ್ತಾರ, ಅವರನ್ನೆಲ್ಲರನ್ನು ಕೂಡ ಈ ಒಂದು ಜಾತ್ರೆಗೆ ನಾವು ಎಲ್ಲರೂ ಸ್ವಾಗತ ಮಾಡಿ ಅವ್ರಿಗೆ ಸೀರೆ ಉಡಿಸಿ ಕಳಿಸುವಂಥ ಪರಿಸ್ಥಿತಿ ಇದೆ. ಆ ದೃಷ್ಟಿಕೋನದಿಂದ ನಾನು ಎಲ್ಲರಲ್ಲಿ ಏನು ಯಾರ್ಯಾರು ಈ ಊರನ್ನು ಬಿಟ್ಟು ಹೋದವರು ಮಾಧ್ಯಮದ ಮುಖಾಂತರ ಅವ್ರು ವಿನಂತಿ ಮಾಡ್ಕೊಳ್ತೀನಿ, ಎಲ್ಲರೂ ಕೂಡ ಈ ಹರಿ ಜಾತ್ರೆಯಲ್ಲಿ ಭಾಗವಹಿಸಿ ತಾಯಿಯ ಆಶೀರ್ವಾದ ಪಡಿಬೇಕು. ಮತ್ತು ಈ ಜಾತ್ರೆಯ ಇತಿಹಾಸ ಹೇಳ್ಬೇಕಂದ್ರೆ ಈ ಜಾತ್ರೆಗೆ ಸುಮಾರು 12 ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆ ಇದು ಇದ್ರೂ ಕೂಡ ನಮ್ಮ ಪೂರ್ವಜರು ಒಂದು ಸಂಪ್ರದಾಯ ಮಾಡ್ಯಾರ. ಯಾವ ಸಂಪ್ರದಾಯ ಅಂದ್ರೆ ಒಂದು ಮನೆ ಒಳಗೆ ಹೇಗೆ ನಾವು ಮನೆ ಮಗಳನ್ನ ಕಳಿಸ್ತೀವಿ ಹಂಗೆ ಪ್ರತಿ 12 ವರ್ಷಕ್ಕೊಮ್ಮೆ ಕರೆದು ಇಲ್ಲೇ ಸೀರೆ ಉಡಿಸಿ 9 ದಿವಸದ ಪ್ರತಿಷ್ಠಾಪನೆ ಮಾಡಿ ಭವ್ಯ ಮೆರವಣಿಗೆಯೊಂದಿಗೆ ಗಂಡನ ಮನೆಗೆ ಬಿಟ್ಟು ಬರುವಂಥದ್ದು. ಗಂಡನ ಮನೆಯೊಳಗೆ 12 ವರ್ಷಕ್ಕಿಂತ ಪೂಜೆ ಆಗುತ್ತೆ. ಈ ಸತ ವಿಶೇಷ ಏನಪ್ಪಾ ಅಂದ್ರೆ ಫಕೀರ್ ಸಾಬ್ ಭಾಂಡ್ಗೆ ಅವರು ಸುಮಾರು 1 kgಗೂ ಅಧಿಕ ಬೆಳ್ಳಿಯನ್ನು ಕೊಟ್ಟು 2 ತಾಯಿಗಳಿಗೆ ಬೆಳ್ಳಿ ಕಿರೀಟವನ್ನು ಮಾಡಿಸಿದ್ದಾರೆ. ಮತ್ತು ಅದ್ರ ಜೊತೆನೆ ಎಲ್ಲ ಮಹಿಳೆಯರು ಸೇರಿ 2 ತಾಯಿಗೆ ಈ ನಡಕ ಬೆಳ್ಳಿ ಡಾಬವನ್ನು ಮಾಡಿಸ್ಯಾರ. ಈ ವರ್ಷದ ಇದು ವಿಶೇಷ. ಮತ್ತು ನಾನು ವಿನಂತಿ ಮತ್ತೊಮ್ಮೆ ಮಾಡ್ಕೊತೀನಿ, ಯಾರ್ಯಾರು ಈ ಊರನ್ನು ಬಿಟ್ಟು ಹೋದವರು ಯುವಕರು ಇರ್ಬೋದು, ಯುವತಿಯರು ಇರ್ಬೋದು, ಅಜ್ಜಂದಿರು ಎಲ್ಲರೂ ಕೂಡ ಈ ಹರಿ ಜಾತ್ರೆಗೆ ಬಂದು ಈ ಹರಿ ಜಾತ್ರೆ ಯಶಸ್ವಿಗೊಳಿಸಿ. ಒಕ್ಕಲಿಗೇರಿ ಹಾಗೂ ಕಿಲ್ಲಾವಣಿ ಹಾಗೂ ರಾಚೋಟೇಶ್ವರ ಗುಡಿ ಎಲ್ಲ ಗದಗಿನ ಜನತೆಗೆ ನಮಸ್ಕಾರ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಈ ಒಂದು ಹರಿಜಾತ್ರೋತ್ಸವ ಶ್ರೀ ಗದಗಿನ ಗ್ರಾಮ ದೇವತೆಯರಾದ ಶ್ರೀ ದ್ಯಾಮವ್ವ ತಾಯಿ ಹಾಗೂ ದುರ್ಗವ್ವ ತಾಯಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಸಲ ಅತಿ ವಿಜೃಂಭಣೆಯಿಂದ ಆಚರಿಸಬೇಕಂತ ಒಂದು ಎಲ್ಲ ಹಿರಿಯರು ನಿರ್ಣಯ ಮಾಡಿದ್ದಾರೆ. ಭಂಡಾರದ ಜಾತ್ರೆ ಅಂತ ವೈಶಿಷ್ಟ್ಯವಾಗಿ ಆಚರಿಸಬೇಕು. ಇಲ್ಲಿ 9 ದಿನ ಇಲ್ಲಿ ಗಂಡನ ಮನೆಯಲ್ಲಿ ಅಂದರೆ ಒಕ್ಕಲಿಗೇರಿ 9 ದಿನ ತವರು ಮನೆಯಲ್ಲಿ 9 ದಿನ ಕಾರ್ಯಕ್ರಮ, 9 ದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ರಾತ್ರಿ ಅನ್ನ ಸಂತರ್ಪಣೆ ಇಲ್ಲಿರ್ತೀರಿ. ಮಧ್ಯಾಹ್ನ ಭೋಜನ ಇಲ್ಲಿ ಕಾರ್ಯಕ್ರಮ ಹೇಳ್ಯಾರ. ಈಗ 26ನೇ ತಾರೀಕಿಗೆ ಏನು ಆ ದಿನ ತಾಯಿಗೆ ಕಿಲ್ಲಾವಣಿಯ ದೇವಸ್ಥಾನಕ್ಕೆ ಕರ್ಕೊಂಡ್ಬರ್ತಾರಲ್ರಿ, ಆ ದಿನ ರಾತ್ರಿ ಭೋಜನದ ವ್ಯವಸ್ಥೆ ಎಲ್ಲ ಒಕ್ಕಲಿಗರಿಗೆ ಹಾಗೂ ಗದಗಿನ ಜನತೆಗೆ. ಆಮೇಲೆ 27ನೇ ತಾರೀಕು ಒಂದಿನ ಗ್ಯಾಪ್ ಇಟ್ಟಿವ್ರಿ, ಇಲ್ಲಿ ಕಾರ್ಯಕ್ರಮ ಆಗತ್ತೆ. ಮತ್ತು ಹೊಳ್ಳಿ 28ನೇ ತಾರೀಕು ಬೆಳಿಗ್ಗೆ ಹೋಮ, ಚಂಡಿಕಾ ಹೋಮ, ಮಧ್ಯಾಹ್ನ ಮಹಾಪ್ರಸಾದ, ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ದ್ಯಾಮೋದರ ಗುಡಿ ದೇವಸ್ಥಾನ ಕಿಲ್ಲಾವಣಿಯಲ್ಲಿ ನೆರವೇರಿಸಲಾಗುವುದು. ಹರಿಜಾತ್ರೆ ನಡೀತಾ ಇದ್ದು ಈ ಸಲ ಎಲ್ಲ ಕಮಿಟಿಯವರು ಕೂಡಿ ನಮ್ಮನ್ನು ಕರೆಸಿ ಕೋಶಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಅದೇ ಪ್ರಕಾರವಾಗಿ ಎಲ್ಲ ಹಿರಿಯರು ನಾವು ಪಟ್ಟಿಗೆ ಹೋದಾಗ ಎಲ್ಲರೂ ಭಕ್ತಿಪೂರ್ವಕವಾಗಿ ಅವ್ರ ಶಕ್ತಿ ಅನುಸಾರ ತಮ್ಮ ದೇಣಿಗೆಯನ್ನು ಅಮ್ಮನ ಜಾತ್ರೆಗೆ ಕೊಡ್ತಾ ಇದ್ದಾರೆ. ಈ ಗುಡಿ ಏನೈತಿ 75 ವರ್ಷ ಹಿಂದ್ಗಡೆ ಇದು ಸಣ್ಣ ಗುಡಿ ಇತ್ತು.
ಅಬ್ಬಿಗೇರಿ ಕರಬಸಪ್ಪನವರು ಈ ಗುಡಿಯನ್ನು ಕಟ್ಟಿಸ್ಕೊಟ್ಟಾರೆ ದೊಡ್ಡ ಪ್ರಮಾಣದ ಮಾಡಿ. ಆಮೇಲೆ ಈ ಜಾತ್ರೆಗೆ ವಿಶೇಷ ಏನಂದ್ರೆ ಈಗಾಗಲೇ ಸುಧೀರ್ ಅವ್ರು ಹೇಳಿದಾಗ ಇಲ್ಲಿ ಈ ಜಾತ್ರೆಗೆ ಈ ದೇವಿಗೆ ನಡ್ಕೊಂಡು 3 ವರ್ಷ ಒಳಗೆ ಅವ್ರು ಏನು ಬೇಡ್ಕೊಂಡಿರ್ತಾರೆ ಅದು ಆಕೈತಿ ಅನ್ನೋದು ಒಂದು ನಂಬಿಕೆ ಇದೆ. ಅದು ಕೂಡ ಎಲ್ಲ ಭಕ್ತರು ಈ ದೇವಿ ಅಂದ್ಕೊಳ್ಳೆ ದೇವಿದು ಒಂದು ಸಡಗರನ ಬೇರೆ ಇರ್ತೈತಿ. ಆ ಅಮ್ಮ ನಿಜವಾಗ್ಲೂ ಇದು ನಾವು ನೋಡ್ಕೊತ ಬಂದೀವಿ. ಈಗ ಇಷ್ಟು ದಿನದಾಗ ಎಲ್ಲರೂ ಭಕ್ತಿಯಿಂದ ಎಲ್ಲ ಸನಾತನ ಧರ್ಮ ಹಿಂದೂ ಧರ್ಮ ಫಾಲೋ ಮಾಡೋರು 66 ಸಮಾಜವನ್ನು ಕರೆಸಿ ಮೀಟಿಂಗ್ ಮಾಡಿ ಎಲ್ಲರನ್ನೂ ಕರೆಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೋಬೇಕಂತೇಳಿ ಎಲ್ಲ ಸಂಘಟನೆಯವರು ನಮ್ಮ ಕೊಟ್ರಪ್ಪಣ್ಣವರಾಗಲಿ ಫಕೀರಪ್ಪಣ್ಣವರಾಗಲಿ ರಾಮಣ್ಣ ಆಗಲಿ ಹಿರೇಮಠವರಾಗಲಿ ಎಲ್ಲರೂ ಕೂಡಿ ನಮ್ಮ ನಿಂಗಪ್ಪಣ್ಣ ಪಡಗದವರಾಗಲಿ ಶಿವಣ್ಣ ಕಟ್ಟಿಯವರಾಗಲಿ ಎಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೆ ಪ್ರಯತ್ನ ಮಾಡಕತ್ತೀವಿ. ನೀವು ಅದಕ್ಕೆ ಪ್ರಚಾರ ಕೊಟ್ಟು ಇದನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಂಡು ನಾನು 2 ಮಾತಿಗೆ ಗ್ರಾಮದಲ್ಲಿ ಇದು ಒಂದು ಏಕದಮ್ ಗ್ರಾಮ ದೇವತೆ ಅಂದ್ರೆ ಎಲ್ಲರಿಗೂ ಈಗ ಏನಾಗ್ಬಿಟ್ಟಿದೆ ದುರ್ಗಮ್ಮ ಅಂತೇಳಿ ಎಲ್ಲರಿಗೂ ಇದೇ ಬರೀ ತಲೆಯಲ್ಲಿದೆ. ಬಟ್ ಇದು ಗದಗಿನ ಪೂರ ಗ್ರಾಮ ದೇವತೆ ಅಂದರೆ ದುರ್ಗಮ್ಮ ದೇವಸ್ಥಾನ. ಇದು ಇರೋದು ಕಿಲ್ಲಾ ನರಗಡಿ ಓಣಿ ಜೋಡಮಾರುತಿ ಗುಡಿ ಹಿಂದ್ಗಡೆ ಆ ಕಡೆಗೆ ಬಲಗಡೆ ಎದುರುಗಡೆ ಅಲ್ಲಿ ಇರುವಂಥ ದೇವಸ್ಥಾನ. ಇದಕ್ಕೆ 12 ವರ್ಷ ಅಲ್ಲೇ ದೇವಿ ಅಲ್ಲೇ ಪೂಜಾ ಪ್ರತಿಷ್ಠಾ ಎಲ್ಲನೂ ಕಾರ್ಯಕ್ರಮ ಅಲ್ಲೇ ನಡೀತಿರ್ತದೆ ದೇವಿದ ಮಹತ್ವ. ಆಮೇಲೆ ಈ ಒಂದು ದೇವಸ್ಥಾನಕ್ಕೆ ವರ್ಷಕ್ಕೊಮ್ಮೆ ಪ್ರತಿಯೊಬ್ಬರು ಮನೆಯವರು ಬಂದು ಮಾರ್ವಾಡರು ಎಲ್ಲರೂ ಗದಗಿನ ಎಲ್ಲರೂ ಮದುವೆಯಾಗಿ ಹೋದಂಥ ಹೆಣ್ಣುಮಕ್ಕಳು ಎಲ್ಲರೂ ಬಂದು ವರ್ಷಕ್ಕೊಮ್ಮೆ ಬಂದು ಅಲ್ಲಿ ಉಡಿ ತುಂಬಿ ಇದ್ರದ್ದು ಬಹಳ ದೊಡ್ಡದಾದಂಥ ಒಂದು ಆಶೀರ್ವಾದ ಪಡ್ಕೊಂಡು ಎಲ್ಲರೂ ಹೋಗ್ತಾರೆ. ಇದ್ರದ್ದು ವಿಶೇಷತೆ ಏನಂದರೆ ಆ ಗ್ರಾಮ ದೇವತೆಗೆ ಪ್ರತಿ ವರ್ಷ ಎಲ್ಲರೂ ಬಂದು ಒಂದು ಸರಿ ದರ್ಶನ ತೊಗೊಂಡೇ ಹೋಗ್ತಾರೆ, ಪೂಜಾ ಮಾಡಿಸ್ಬಿಟ್ಟೇ ಹೋಗ್ತಾರೆ. ಇದು ಏನಾಗೈತಿ 9 ದಿವಸ ಇಲ್ಲಿ ದೊಡ್ಡ ಕಾರ್ಯಕ್ರಮ ನಡೆದು ದ್ಯಾಮಮ್ಮನ ಕಟ್ಟಿದ್ದು ಮಹತ್ವ ಅಂತೂ ಪೂರ ಐತಿ. ಯಾಕಂದ್ರೆ 9 ದಿವಸ ಹಾಕಿದ್ದು 12 ವರ್ಷದಲ್ಲಿ ಪವರ್ ತೊಗೊಂಬಂದು ಇಲ್ಲಿಂದ 9 ದಿವಸದ ಈ ಒಂದು ತವರು ಮನೆಯ ಎಲ್ಲ ಪವರ್ ತೊಗೊಂಬಂದು ಅಲ್ಲೇ ಆ್ಯಕ್ಚುಲಿ ಆ ದೇವಸ್ಥಾನದಲ್ಲಿ ಇರೋದು ಅದು ಮಂದಿಗೆ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ನಮ್ಮ ಗದಗಿನ ಗ್ರಾಮ ದೇವತೆ ಅಂದರೆ ದ್ಯಾಮಮ್ಮ ದುರ್ಗಮ್ಮ ದೇವಸ್ಥಾನ ಕಿಲ್ಲಾ ನರಗಡಿ ಓಣಿಯಲ್ಲಿ ಒಳಗಡೆ ಇದೆ. ಅದು ಎಲ್ಲ ಸಂಧಿ ಒಳಗಡೆ ಇದೆ. ಹೀಗಾಗಿ ಅದಕ್ಕೊಂದು ಸ್ವಲ್ಪ ನೀವು ಪತ್ರಕರ್ತರಲ್ಲಿ ವಿನಂತಿ ಒಂದು ಸ್ವಲ್ಪ ಅದನ್ನು ಹೈಲೈಟ್ ಮಾಡಿ. ನಮ್ಮ ಗದಗಿನ ಗ್ರಾಮ ದೇವತೆ ಅಂದರೆ ಆ್ಯಕ್ಚುಲಿ ದ್ಯಾಮಮ್ಮ ದುರ್ಗಮ್ಮ ಮಾತಾ ಅವ್ರ ದೇವಸ್ಥಾನ ಅಲ್ಲಿದೆ. ಅದು ಏನಾಗ್ಬಿಟ್ಟಿದೆ ಎಲ್ಲೂ ಅಲ್ಲಿ ದೊಡ್ಡ ದಾರಿ ಇಲ್ಲ ಅನ್ನೋದಕ್ಕೆ ಒಂದು ಸ್ವಲ್ಪ ಮಂದಿಗೆ ಇದು ಯಾರಿಗೂ ದ್ಯಾಮಮ್ಮ ದುರ್ಗಮ್ಮ ದೇವಸ್ಥಾನ ಅಂದ್ಕೊಳ್ಳಿ ಎಲ್ಲೇ ಅಂತಾರೆ. ಅದನ್ನು ಒಂದು ಸ್ವಲ್ಪ ನೀವು ನಿಮ್ಮಿಂದ ನನಗೆ ಇದೊಂದು ಅನುಕೂಲ ಮಾಡಿಕೊಡ್ರಿ, ಒಂದು ಸ್ವಲ್ಪ ಹೈಲೈಟ್ ಮಾಡಿರಿ. ಆಮೇಲೆ ಗಂಡನ ಮನೆದವರು ಊಟ ಅಂದರೆ ಇವರು ಈಗ ಇಲ್ಲಿಂದ ಏನು ಪೂರ ಗದಗಿನ ಮಂದಿನೇ ಇದಕ್ಕೆ ಒಕ್ಕಲಿಗೇರಿ ಓಣಿಯಿಂದ ಭವ್ಯ ಮೆರವಣಿಗೆದೊಂದಿಗೆ ಏನು ಬರ್ತಾರ ಆ ಮೆರವಣಿಗೆಗೆ ಪೂರ ರಾತ್ರಿ ಬಂದ ದಿವಸ ಇಲ್ಲಿಂದ ಸಾಧಾರಣ ಮಧ್ಯಾಹ್ನ 12 ಗಂಟೆಗೆ ಹೊರಡ್ತದೆ. ಅಲ್ಲಿ ಬರಬೇಕಾದ್ರೆ ಸಾಯಂಕಾಲ 12 ಗಂಟೆಗೆ ಹೊರಡ್ತದೆ. ಅಲ್ಲಿ ಬರಬೇಕಾದ್ರೆ 7-8 ಗಂಟೆ ಆಗುತ್ತೆ. ಆ ದಿವಸ ಬಂದ ಎಲ್ಲ ಭಕ್ತರಿಗೂ ಅಲ್ಲಿ ಪ್ರಸಾದ ಸೇವೆ ಇರ್ತದೆ. ರಾತ್ರಿ ಪ್ರಸಾದ ಸೇವೆ 26ನೇ ತಾರೀಕಿಗೆ ಇಲ್ಲಿಂದ ಭವ್ಯ ಮೆರವಣಿಗೆಯೊಂದಿಗೆ ಬಂದವ್ರಿಗೆ ಎಲ್ಲರಿಗೂ ಪ್ರಸಾದ ಸೇವೆ. 27ನೇ ತಾರೀಕಿಗೆ ಒಂದು ಬೆಳಿಗ್ಗೆ ಎದ್ದು ಒಂದು ಹೋಮ ಇದೆ, ಚಂಡಿ ಹೋಮ. 28ನೇ ತಾರೀಕು ಶುಕ್ರವಾರ. ಆಮೇಲೆ ಮಧ್ಯಾಹ್ನ ಮೇಲೆ ಮತ್ತೆ ಮಹಾಪ್ರಸಾದ ಇದೆ. ಪೂರ ಗದಗಿಗೆ ಪೂರ ಮಹಾಪ್ರಸಾದ ದೊಡ್ಡ ಪ್ರಮಾಣದಲ್ಲಿ ಪ್ರಸಾದ ಆಗುತ್ತೆ. ಆಮೇಲೆ ಸಾಯಂಕಾಲ ಒಂದು 2 ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ. ಆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಎಲ್ಲರೂ ತಾವು ಪತ್ರಕರ್ತರು ಕೂಡ ಎಲ್ಲರೂ ಬಂದು ಭಾಗವಹಿಸಿ ಅದನ್ನು ಒಂದು ಹೈಲೈಟ್ ಮಾಡಬೇಕು ಅಂತೇಳಿ ನನ್ನ ಮನಸ್ಸಿದೆ. ಈ ವರ್ಷ ವಿಶೇಷವಾಗಿ ಆಚರಣೆ ಮಾಡ್ತಾ ಬಂದಿದೆ. ವಿಶೇಷವಾಗಿ ಈಗಾಗಲೇ ಗದಗಿನಲ್ಲಿ ಹಬ್ಬದ ವಾತಾವರಣ ಎಲ್ಲ ಕಡೆ ಕಾಣ್ತಾ ಇದೆ. ಈ ದ್ಯಾಮವ್ವನ ಕಟ್ಟಿ ಆ ದ್ಯಾಮವ್ವ ದುರ್ಗ ತವ್ರ ಮನೆ ಆಗಿದ್ದರಿಂದ ಈಗ ನಾವು ನಮ್ಮ ಮನೆಯೊಳಗೆ ಏನರ ಲಗ್ನ ಕಾರ್ಯಕ್ರಮ ಆದರೆ ಯಾವ ರೀತಿ ಜನರು ಒಂದು ಓಣಿ ಒಳಗೆ ಊರಾಗ ಉತ್ಸಾಹ ಇರುತ್ತೆ, ಅದೇ ರೀತಿಯಾಗಿ ಒಂದು ಉತ್ಸಾಹದಿಂದ ಎಲ್ಲರೂ ಪೂರ ಗದಗ ಬೆಡಗೇರಿ ಜನತೆಯು ಇದಕ್ಕೆ ಕಾದು ನೋಡ್ತಾ ಇದ್ದಾರೆ. ಹರಿಜಾತ್ರೆ ಅಂದರೆ ಏನು, ಅದು ಹೆಂಗೆ ಮಾಡ್ತಾರೆ, ಸಾಕಷ್ಟು ಜನರು ಉತ್ಸುಕತೆಯಿಂದ ಇದ್ದಾರೆ. ಈ ಒಂದು ಜಾತ್ರೆ ಈಗ ನೋಡುವಂಥದ್ದು 26ನೇ ತಾರೀಕಿಗೆ ಏನು ಮೆರವಣಿಗೆ ಭವ್ಯ ಮೆರವಣಿಗೆ ನಡೀತಿದ್ದಲ್ಲ, ಆ ಒಂದು ಮೆರವಣಿಗೆ ಪೂರ ಭವ್ಯ ಮೆರವಣಿಗೆ ನಡೀತೈತಿ. ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನರು ಪರವೂರಿನಿಂದಲೂ ಬರ್ತಾ ಇದ್ದಾರೆ. ಮೆರವಣಿಗೆ ಮುಖಾಂತರವಾಗಿ ಕಿಲಾವಣಿಯಲ್ಲಿರುವ ಶ್ರೀ ದ್ಯಾಮವ್ವ ದುರ್ಗಮ್ಮ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಲಾಗ್ತದೆ. ಪ್ರತಿಷ್ಠಾಪನೆ ಮಾಡಿ 12 ವರ್ಷ ಪೂಜಿಸ್ತಾರೆ. ಈ ವರ್ಷ 2020 ನಡಿಬೇಕಾಗಿತ್ತು. ಅವಾಗ ಕರೋನಾ ಬಂದಿರೋದ್ರಿಂದ 18 ವರ್ಷಕ್ಕೆ ಈ ಜಾತ್ರೆ ಆಗ್ತಾಯಿದೆ. ಅದಕ್ಕೆ ಗದಗ ಬೆಡಗೇರಿ ಸಾರ್ವಜನಿಕರು ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರ ಆಗಬೇಕು. ಇನ್ನೊಂದು ವಿಶೇಷ ಏನಪ್ಪ ಅಂದರೆ
12 ವರ್ಷ ನಾವು ಅಲ್ಲೇನು ಪೂಜೆ ಪುನಸ್ಕಾರ ನಡೀತಾವಲ್ಲ, ಸಾಕಷ್ಟು ಈಗ ಚಿಕ್ಕ ಮಕ್ಕಳಿಗೆ ಯಾವುದೇ ಜಾತಿ ಧರ್ಮದವ್ರು ಆಗಿರ್ಬೋದು, ಚಿಕ್ಕ ಮಕ್ಕಳಿಗೆ ಅವು ಗೌರ ಅಂತ ಆಗ್ತಾವೆ ನೋಡ್ರಿ, ಅವು ಗುಳ್ಳಿ ಆಗ್ತಾವು. ದೇವ್ರು ಬಂದಾಗ ಅವ್ರು ಯಾವ ಔಷಧ ಕೊಟ್ಟರು ಕಡಿಮೆ ಆಗಿಲ್ಲ. ಅವರು ಆ ದೇವಸ್ಥಾನಕ್ಕೆ ಬಂದು ದೇವ್ರಿಗೆ ಉಡಿ ತುಂಬಿಸಿ ಕಾಯಿ ಉಡಿಸಿ ಹೋದ್ರೆ ಅದು ಕಡಿಮೆ ಆಗೋದು ಹಳೆ ಸಂಸ್ಕೃತಿ ಭಾಳ ದಿವಸದಿಂದ ನಡೀತಾ ಬಂದಿದೆ. ಸಾಕಷ್ಟು ಜನರು ನಾವು ದೇವಸ್ಥಾನಕ್ಕೆ ಹೋದಾಗ ಸಣ್ಣ ಸಣ್ಣ ಮಕ್ಕಳು ಕರ್ಕೊಂಡ್ಬಂದು ಅಲ್ಲಿ ಉಡಿ ತುಂಬಿಂದ ಕಮ್ಮಿ ಆಗಿದೆ ಅಂತೇಳಿ ಸಾಕಷ್ಟು ಜನರು ಹೇಳ್ತಾರೆ. ಮತ್ತು ಈ ಗ್ರಾಮ ದೇವತೆ ಏನ್ರಿ, ಬೇಡದ ವರವು ನೀಡುವ ಗ್ರಾಮ ದೇವತೆ. ಸಾಕಷ್ಟು ಜನರು ಇಲ್ಲಿ ಇರ್ಬೋದು, ಈಗ ನಮ್ಮ ಎಲ್ಲ ರಿಲೇಷನ್ದವರು ಬೇರೆ ಬೇರೆ ಊರಾಗ ಅದಾರ, ಅವ್ರು ಬಂದ್ರೆ ಗದಗೆ ಬಂದ್ರೆ ಆ ದೇವಸ್ಥಾನಕ್ಕೆ ದರ್ಶನ ಮಾಡಿ ಹೋಗ್ತಾರೆ. ನಾವೇನು ಬೇಡದ ವರವು ನೀಡುವಂಥ ದೇವಿ ಸಾಕ್ಷಾತ್ ಅಕ್ಕ ತಂಗಿಯರು ಅವ್ರು ನೋಡಿದ್ರೆ ಈಗೇನು ನಡ್ಯಾಕ ಕುಂತದಪ್ಪ, ಅವ್ರು ಇನ್ನೂ ಜೀವಂತ ಅದಾರೇನು ಅನ್ನೋ ರೀತಿ ಒಳಗೆ ಅವ್ರ ಒಂದು ಐತಿ. ಅದಕ್ಕೆ ಜನರು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಭಕ್ತಿಯಿಂದ ಭಾಗವಹಿಸಿ ದೇವಿ ಕೃಪೆಗೆ ಪಾತ್ರ ಆಗಬೇಕಾಗಿ